ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡ ಪರ ಹೋರಾಟಗಾರರನ್ನು ಕಡೆಗಣಿಸಿ ಕಾರ್ಯಕ್ರಮವನ್ನು ಆಚರಿಸಿದ ತಾಲೂಕು ಆಡಳಿತ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಘಟನೆ ಶಿಗ್ಗಾಂವ್ ಪಟ್ಟಣದ ತಹಶೀಲ್ದಾರರ ಕಾರ್ಯಾಲಯದಲ್ಲಿ ಜರುಗಿದ್ದು, ಶಿಗ್ಗಾಂವ್ ತಹಶೀಲ್ದಾರ್ ಪ್ರಕಾಶ್ ಕುದ್ರೆ ಅವರ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿದಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕನ್ನಡ ಪರ ಸಂಘಟನೆಗಳನ್ನು ಕಡೆಗಣಿಸಿ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಅವಮಾನಿಸಿದ್ದಾರೆ. ಕೂಡಲೇ ಕ್ಷಮೆ ಕೇಳಬೇಕು. ರಾಜಕಾರಣಿಗಳಿಗೆ ಗಂಟೆಗಟ್ಟಲೆ ಕಾಯುವ ಇವರು ಇಂದು ತಮಗೆ ತಡವಾಗಿ ಬಂದಿದ್ದೀರಿ ಎಂದು ಹೇಳುತ್ತಿರುವುದು ಯಾವ ಉದ್ದೇಶದಿಂದ ಎಂದು ತಿಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಎಲ್ಲರೂ ಕನ್ನಡ ಪರ ಸಂಘಟನೆ ಜಗಳ ಮಾಡೋದಾಗುತ್ತೆ. ಅದಕ್ಕೆ ಹೀಗಾಗಿ ನೀವೇನೈತಿಲ್ಲ ಈ ಕನ್ನಡ ರಾಜ್ಯೋತ್ಸವವನ್ನು ಸ್ವಾಗತಿಸ್ತೇವೆ. ನಾವು ಈಗ ಈ ತಾಲೂಕಾ ಆಡಳಿತ ಮಾಡಿದಂತ ಅನಾಚಾರ್ಯ ಅದನ್ನ ಖಂಡಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಮಾತ್ರನ್ನ ಹೇಳಿ ಜೈ ಜವಾನ್ ಹೇಳಿದ್ರು 10 ಗಂಟೆಗೆ ಬಂದ್ರು ಸಹಿತ 9:45 ಧ್ವಜಾರೋಹಣ ಮಾಡಿ ತಮ್ಮ ಕಾರ್ಯಕ್ರಮ ನೆರವೇರಿಸಿ ಮನೆಗೆ ಹೋಗ್ತಕ್ಕಂಥ ಕೆಲಸ ಕಾರ್ಯಗಳು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ಈ ಒಂದು ಅವರ ನಡೆಯನ್ನು ನಾವು ಖಂಡಿಸ್ತೇವೆ. ರಾಜ್ಯೋತ್ಸವಕ್ಕೆ ಜಯವಾಗಲಿ, ಎಲ್ಲ ಕನ್ನಡ ಪರ ಮನಸ್ಸುಗಳಿಗೆ ಜಯವಾಗಲಿ, ಕನ್ನಡ ಪರ ಹೋರಾಟಕ್ಕೆ ಜಯವಾಗಲಿ, ಕನ್ನಡ ಪರ ಹೋರಾಟಗಾರರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಹೇಳ್ತೇವೆ. ಕನ್ನಡ ಪರ ಸಂಘಟನೆಗಳ ಮುಖಂಡರಾದ ಸಂತೋಷ್ ಗೌಡ ಪಾಟೀಲ್, ಹನುಮಂತಪ್ಪ ಬಂಡಿವಡ್ಡರ್, ಬಸಲಿಂಗಪ್ಪ ನರಗುಂದ್, ಬಸಲಿಂಗಪ್ಪ ಮಲ್ಲೂರ್, ಈರಣ್ಣ, ಮಂಜುನಾಥ್ ಮಣ್ಣನ್ನವರ್, ಸಂಜು ಮಣ್ಣನ್ನವರ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಗಂಗಪ್ಪ ಅರ್ಜುನ್, C9 ನ್ಯೂಸ್ ಕನ್ನಡ, ಶಿಗ್ಗಾಂವಿ.